ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಬಂಧನವಾಗಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 2 ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಮಾತನಾಡಿದ್ದ 14ನೇ ವಿಡಿಯೋ ರಿಲೀಸ್ ಆಗಿದೆ. 2012ರಲ್ಲಿ ಸೌಜನ್ಯ ಹತ್ಯೆ ಬಳಿಕ ಅಲ್ಲಿ ಹೆಣಗಳು ಬೀಳೋದು ಕಡಿಮೆ ಆಯಿತು. ಅದಕ್ಕೂ ಮುನ್ನ ನಾನೇ ದಿನಕ್ಕೆ 4 ಹೆಣ ಎತ್ತಿ ಹಾಕ್ತಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಈಗ ಹೆಣಗಳು ಕಮ್ಮಿ ಅಂತ ಅನಿಸ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ. ಈಗ ಇರುವುದಿಲ್ಲ. ನಾನು ಇರುವಾಗ ಒಂದು ದಿನಕ್ಕೆ 4 ತೆಗಿತಿದ್ದೆ. ಸೌಜನ್ಯನ ಘಟನೆ ಹೌದು. ಅದರ ಮೇಲೆ 2015ರ ತನಕ ಮತ್ತೆ ಇಲ್ಲ ಅಷ್ಟೇ. ಆಗ ನಾನು ಇರುವಾಗಲೇ ಇಲ್ಲ. ನೀವು ಇರುವಾಗಲೂ ಕೂಡ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿ ಜೈಲು ಪಾಲಾಗಿದ್ದ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ರು. ಈ ವೇಳೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ BNSS 183ರ ಅಡಿ ಹೇಳಿಕೆ ದಾಖಲಿಸಿದ್ದಾನೆ. ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳುವಾಗ ನ್ಯಾಯಾಧೀಶರೆದುರು ಚಿನ್ನಯ್ಯ ಗಳಗಳ ಕಣ್ಣೀರಿಟ್ಟಿದ್ದಾನೆ. ನಂದೇನೂ ತಪ್ಪಿಲ್ಲ ಅಂದಿದ್ದಾನೆ. ಇನ್ನು ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆ ಸಂಪೂರ್ಣ ಮುಗಿಯಾದ ಕಾರಣ ಸೆಪ್ಟೆಂಬರ್ 25ಕ್ಕೆ ಮತ್ತೆ ಹಾಜರುಪಡಿಸಲು ಕೋರ್ಟ್ ಆದೇಶಿಸಿದೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಮಾಡಿ ಪುತ್ತೂರಿನ ಸಹಾಯಕ ಆಯುಕ್ತರಾದ ಸ್ಟೆಲ್ಲಾ ವರ್ಗೀಸ್ ಆದೇಶಿಸಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ನಡೆಸ್ತಾ ಇರುವ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಈವರೆಗೂ ಸುಮಾರು 32 ಪ್ರಕರಣಗಳು ದಾಖಲಾಗಿತ್ತು. ಬುರುಡೆ ಕೇಸ್, ಶವಹೂತ ಕೇಸ್ನಲ್ಲಿ ಚಿನ್ನಯ್ಯನಿಗೂ ಮಹೇಶ್ ಆಶ್ರಯವನ್ನ ನೀಡಿದ್ರು. ಇದೀಗ ತಿಮರೋಡಿ ಗಡಿಪಾರು ಆದೇಶಕ್ಕೆ ಪ್ರಮುಖ ಕಾರಣ ಇದೆ. ಗಡಿಪಾರು ಆದೇಶ ಪ್ರಕ್ರಿಯೆ ನಡೆಸುವಾಗಲೇ ತಿಮರೋಡಿ ವಿರುದ್ಧ ಮತ್ತೆ 5 FIR ದಾಖಲಾಗಿವೆ. ಹೀಗೆ ಪ್ರಕರಣಗಳು ಪುನರಾವರ್ತನೆ ಆಗಿದ್ರಿಂದ ತಿಮರೋಡಿ ಶೀಘ್ರ ಗಡಿಪಾರಿಗೆ ಆದೇಶಿಸಲಾಗಿದೆ. ಸೆಪ್ಟೆಂಬರ್ 20ರಂದೇ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಗಡಿಪಾರು ಮಾಡಿ ಆದೇಶಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ 1 ವರ್ಷ ತಿಮರೋಡಿ ಗಡಿಪಾರಾಗಿದ್ದು, ನೋಟಿಸ್ ತಿಮರೋಡಿ ಕೈ ಸೇರಿದ ತಕ್ಷಣ ಜಿಲ್ಲೆಯಿಂದ ಹೊರನಡೆಯಬೇಕಿದೆ. ಇನ್ನು ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಮಹೇಶ್ ಶೆಟ್ಟಿಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನೊಂದೆಡೆ ಮನೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಪ್ರಕರಣದಲ್ಲಿ ತಿಮರೋಡಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದು, ಜಿಲ್ಲಾ ನ್ಯಾಯಾಲಯ ಬುಧವಾರ ವಿಚಾರಣೆ ನಡೆಸಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೆಪ್ಟೆಂಬರ್ 25ಕ್ಕೆ ನ್ಯಾಯ ಸಮಾವೇಶ ನಡೆಸಲು ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಸಜ್ಜಾಗಿದೆ. ಬೆಳಗ್ಗೆ 10:30 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ಸೌಜನ್ಯ, ವೇದವಲ್ಲಿ, ಆನೆ ಮಾವುತ, ಪದ್ಮಲತಾ ಸಾವಿನ ಪ್ರಕರಣಗಳಿಗೆ ನ್ಯಾಯ ಒದಗಿಸಲು ಆಗ್ರಹಿಸಲಾಗುತ್ತಿದೆ. ಈ ಬಗ್ಗೆ ಹೋರಾಟಗಾರ ಜಯಂತ್ ಮಾತನಾಡಿದ್ದು, ಬೆಳ್ತಂಗಡಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಅಸಹಜ ಸಾವುಗಳ ಬಗ್ಗೆ ತನಿಖೆ ಆಗಬೇಕು. ಅಕ್ರಮ ಬಡ್ಡಿ ವ್ಯವಹಾರಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಬಡವರ ಭೂಮಿ ಕಬಳಿಸಿ ಒಕ್ಕಲೆಬ್ಬಿಸಿದವರಿಗೆ ಭೂಮಿ ವಾಪಸ್ ಕೊಡೋ ಕೆಲಸ ಆಗಬೇಕು ಅಂತ ಆಗ್ರಹಿಸಿದರು. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಅರ್ಜಿದಾರರ ಪರ ವಕೀಲ ಪ್ರಭುಲಿಂಗ್ ಕೆ ನಾವದಗಿ ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ನಡೆಸುವ ಅಧಿಕಾರವೇ ಇಲ್ಲ ಅಂತ ವಾದವನ್ನ ಮಾಡಿದ್ದಾರೆ. ರಾಷ್ಟ್ರಪತಿಗಳು ಮಾತ್ರ ಹಿಂದುಳಿದ ವರ್ಗಗಳ ಅಧಿಸೂಚನೆ ಹೊರಡಿಸಬಹುದು. ಆ ಬಳಿಕ ಸಂವಿಧಾನಕ್ಕೆ 105ನೇ ತಿದ್ದುಪಡಿ ತರಲಾಗಿದೆ. ಹೌದು, ಸಂವಿಧಾನದ ವಿಧಿ 342ರಲ್ಲಿ ಅಧಿಕಾರ ನೀಡಲಾಗಿದೆ. ಸಾಮಾಜಿಕ, ಆರ್ಥಿಕ ಹಿಂದುಳಿದವರ ಪಟ್ಟಿ ತಯಾರಿಸಬಹುದು. ಆದರೆ ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳನ್ನ ಸೇರಿಸುವ ಅಧಿಕಾರ ಇದೆ. ಇನ್ನೋರ್ವ ಅರ್ಜಿದಾರರ ಪರ ವಕೀಲ ಜಯಕುಮಾರ್ ಎಸ್ ಪಾಟೀಲ್ ಕಾನೂನಿನ ಬಲವಿಲ್ಲದೆ ಸರ್ವೆ ನಡೆಸುತ್ತಿದ್ದಾರೆ, ಇರುವ ಇಲ್ಲದಿರುವ ಎಲ್ಲಾ ಜಾತಿಗಳ ಸರ್ವೆ ಮಾಡ್ತಿದ್ದಾರೆ ಅಂತ ವಾದಿಸಿದ್ರು. ಇದೇ ವೇಳೆ ಸರ್ಕಾರದ ಪರ ವಕೀಲ ಸಿಂಘ್ವಿ ಇದು ಜಾತಿ ಗಣತಿ ಅಲ್ಲ, ಸಮೀಕ್ಷೆ ಎಂದಿದ್ದಾರೆ. ಮೊದಲಿಗೆ ಇದು ರಾಜ್ಯಾದ್ಯಂತ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಇತರೆ ಧರ್ಮದ ಕಾಲಂನಲ್ಲಿ ನಮೂದಿಸಲು ಸಾಧ್ಯವಾಗ್ತಿಲ್ಲ. ಹಿಂದೂ ಧರ್ಮ ಆಯ್ಕೆ ಮಾಡಿದ್ರೆ ಮಾತ್ರ ಲಿಂಗಾಯತ ದಾಖಲಿಸಲು ಆಯ್ಕೆ ನೀಡಲಾಗಿದೆ. ಇತರೆ ಧರ್ಮ ಸೆಲೆಕ್ಟ್ ಮಾಡಿದ್ರೆ ಉಪಜಾತಿಯು ಡ್ರಾಪ್ ಡೌನ್ ಆಗ್ತಿಲ್ಲ. ವೀರಶೈವ ಮಹಾಸಭಾ ಇತರೆ ಧರ್ಮದ ಕಾಲಂನಲ್ಲಿ ನಮೂದು ಮಾಡುವಂತೆ ಕರೆ ಕೊಟ್ಟಿತ್ತು. ಆದ್ರೆ ಈಗ ಇತರೆ ಧರ್ಮ ಆಯ್ಕೆಗೆ ಅವಕಾಶವೇ ಇಲ್ಲದಂತಾಗಿದೆ. ದಲಿತರ ಜಾತಿ ಪಟ್ಟಿಯನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಟ್ಯಾಗ್ ಮಾಡಲಾಗಿದೆ ಅಂತ ಬಿಜೆಪಿ ನಿಯೋಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ತರಾಟೆಗೆ ತೆಗೆದುಕೊಂಡಿದೆ. ಆದರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್, ಬಿಜೆಪಿ ನಾಯಕರು ಹೇಳಿದಂತೆ ಈ 14 ಜಾತಿಗಳು ಪಟ್ಟಿಯಲ್ಲಿಲ್ಲ, ಅವರು ತಪ್ಪು ತಿಳಿದು ಬಂದಿದ್ರು ಎಂದಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ TV9ನಲ್ಲಿ ನಿರಂತರ ವರದಿ ಬಳಿಕ GBA ಎಚ್ಚೆತ್ತಿದೆ. ಗುಂಡಿ ಬಿದ್ದು ಹಾಳಾಗಿದ್ದ ಶಾಂತಿನಗರದಿಂದ ಡಬಲ್ ರೋಡ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಟಾರ್ ಹಾಕಲಾಗಿದೆ.
ಮಿಷನ್ ರಸ್ತೆಯಲ್ಲಿ ರಾತ್ರೋರಾತ್ರಿ 1 ಕಿಲೋಮೀಟರ್ ತನಕ ಡಾಂಬರೀಕರಣ ಮಾಡಲಾಗಿದೆ. ಮಿಷನ್ ರೋಡ್ ಏನಿದೆ, ಈ ಒಂದು ಮಿಷನ್ ರೋಡ್ನಲ್ಲಿ ಪ್ರತಿನಿತ್ಯ ಗುಂಡಿಗಳಿಂದ ಜನರು ಬೇಸತ್ತು ಹೋಗಿದ್ರು. ಜೊತೆಗೆ ಇಡೀ ರಸ್ತೆ ಅಧ್ವಾನವಾಗಿತ್ತು. ಈ ಬಗ್ಗೆ TV9 ಬಿಜೆಪಿ ಜಿಎಸ್ಟಿ ಉತ್ಸವ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಜಿಎಸ್ಟಿ ತಂದು 8 ವರ್ಷ ಕಾಲ ಬಡವರ ರಕ್ತ ಕುಡಿದಿತ್ತು, ಬಡವರ ಬೆನ್ನು ಮೂಳೆ ಮುರಿದಿತ್ತು ಬಿಜೆಪಿ ಮತ್ತು ಮೋದಿ ಅಂತ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. 8 ವರ್ಷಗಳ ಕಾಲ ಜನರ ರಕ್ತವನ್ನು ಕುಡಿದ್ರಲ್ಲ ಇವರು, ಬಡವರ ಬೆನ್ನು ಮೂಳೆ ಮುರಿದ್ರಲ್ಲ, ಇದಕ್ಕೆ ಯಾರು ಹೊಣೆ ಅಂತೆ? GST 2017ರಲ್ಲಿ ಕಾಂಗ್ರೆಸ್ UPA ಗೌರ್ಮೆಂಟ್ ತರಲಿಲ್ಲ. ಜಿಎಸ್ಟಿ ಬಗ್ಗೆ ಮೋದಿ ಕ್ಷಮೆ ಕೇಳ್ತಾರೆ ಅಂತ ನಾವು ಭಾವಿಸಿದ್ವಿ, ಆದ್ರೆ ಅವರು ಬರೀ ಬೊಗಳೆ ಬಿಟ್ರು ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ನಾವೆಲ್ಲರೂ ಸಹ ನಿರೀಕ್ಷೆ ಮಾಡಿದ್ದು ಪ್ರಧಾನಮಂತ್ರಿಗಳು ಬಂದು ಜನಸಾಮಾನ್ಯರಲ್ಲಿ 140 ಕೋಟಿ ಜನ ಅವರಲ್ಲಿ ಬಂದು ಕ್ಷಮೆ ಯಾಚಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ಬಿಟ್ಟರೆ ಅವರು ಬೊಗಳೆ ಭಾಷಣನೇ ಹೊಡಿತಾ ಇದ್ದಾರೆ ವಿನಃ GSTನಲ್ಲಿ ಆಗಿ ತೊಂದರೆ ಆಗಿ ಅನುಭವಿಸಿ ಪ್ರಾಣವನ್ನು ಕಳ್ಕೊಂಡವ್ರ ಬಗ್ಗೆ ಒಂದಿಷ್ಟು ಕೂಡ ಏನು ಚಕಾರ ಎತ್ತಿಲ್ಲದೆ ಇರ್ತಕ್ಕಂಥ ಮಹಾನುಭಾವ ಈ ಪ್ರಧಾನಮಂತ್ರಿಗಳು. ಪಶ್ಚಿಮ ಬಂಗಾಳದ ದಕ್ಷಿಣ ಕೋಲ್ಕತ್ತಾದ ಪ್ರಮುಖ ನಗರಗಳಲ್ಲಿ ರಾತ್ರಿ ಇಡೀ ಭಾರೀ ಪ್ರಮಾಣದ ಮಳೆಯಾಗಿದೆ. ದಾಖಲೆಯ 1423.2 ಮಿಲಿಮೀಟರ್ ಮಳೆ ಅಬ್ಬರಿಸಿದ್ದು ಪ್ರವಾಹವೇ ಉಕ್ಕಿ ಹರಿದಿದೆ. ಅದರಲ್ಲೂ ಬಂಗಾಳಿಗಳ ಪ್ರಮುಖ ಹಬ್ಬ ದುರ್ಗಾ ಪೂಜೆಗೆ ಮಳೆ ಭಾರೀ ಹೊಡೆತ ಕೊಟ್ಟಿದೆ. ದುರ್ಗಾ ಪೂಜಾ ಕಾರ್ಯಕ್ರಮದ ಆಯೋಜಕರು ಪರದಾಡಿದ್ದು, ಕಾರ್ಯಕ್ರಮಕ್ಕೆ ಹಾಕಲಾಗಿದ್ದ ಟೆಂಟ್ಗಳು ಮಳೆಯ ರಭಸಕ್ಕೆ ಅಸ್ತವ್ಯಸ್ತಗೊಂಡಿದೆ. ಪ್ರವಾಹದಿಂದಾಗಿ ಜನ ಜಾನುವಾರುಗಳು ಅಕ್ಷರಶಃ ನರಳಾಡಿವೆ. ಖ್ವಾಜಾ ಅಲಿಯಾಸ್ ಮುಕ್ಕಳೆಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ ಸಂಬಂಧ ಪತ್ನಿ ಗಾಯತ್ರಿ ಧಾರವಾಡ ಜಿಲ್ಲಾ 1ನೇ ಹೆಚ್ಚುವರಿ JMFC ಕೋರ್ಟ್ಗೆ ಹಾಜರಾಗಿದ್ರು. BNS 183 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಗಾಯತ್ರಿ ಹೇಳಿಕೆ ದಾಖಲಿಸಿದ್ದಾಳೆ. ಇತ್ತ ಸಾಂತ್ವನ ಕೇಂದ್ರದಲ್ಲಿ ಮಗಳನ್ನು ಭೇಟಿಯಾಗಿದ್ದ ಪೋಷಕರು ಸಂಬಂಧಿಕರು ಗಾಯತ್ರಿ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ. ಇನ್ನು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮಗಳಿಗೆ ಮುಕ್ಕಳೆಪ್ಪ ತಲೆಕೆಡಿಸಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ಗೆ 200 ರೂಪಾಯಿ ದರ ನಿಗದಿಪಡಿಸಿದ್ದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಹೊಂಬಾಳೆ ಫಿಲ್ಮ್ಸ್ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಬಳಿಕ ಹೈಕೋರ್ಟ್ ಈ ಆದೇಶ ಹೊರಡಿಸಿದೆ. ಇನ್ನು ಹೈಕೋರ್ಟ್ ಆದೇಶವನ್ನ ನಾವು ಗೌರವಿಸುತ್ತೇವೆ, ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನ್ಯಾಯಾಲಯಕ್ಕೆ ಅಪೀಲ್ ಮಾಡುತ್ತೆ ಅಂತ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಹೇಳಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ನಿರ್ದೇಶಕ ಶ್ರೀರಾಜ್, PRO ಹರೀಶ್ ಅರಸು ಹಾಗೂ ನಿತಿನ್ ವಿರುದ್ಧ ತಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸಿನಿಮಾ ಪ್ರಚಾರಕ್ಕಾಗಿ 65 ಲಕ್ಷ ಹಣ ಪಡೆದು ಲೆಕ್ಕ ಕೊಟ್ಟಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು PA ಪ್ರೊಡಕ್ಷನ್ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದೆ ಅಂತಲೂ ಆರೋಪಿಸಿದ್ದಾರೆ. ಈ ಸಂಬಂಧ ಪೊಲೀಸರು 3 ನೋಟಿಸ್ ನೀಡಲು ಸಿದ್ಧತೆ ನಡೆಸಿದ್ದಾರೆ. ಇತ್ತ ನನಗಿನ್ನೂ ಪೂರ್ತಿ ಸಂಭಾವನೆ ನೀಡಿಲ್ಲ ಎಂದು ಆರೋಪಿಸಿದ್ದ ನಟಿ ಸ್ವರ್ಣಲತಾ ಮತ್ತೆ ಹಣ ಕೇಳಿದ್ದಕ್ಕೆ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಹೆಂಗಂದ್ರೆ ದಿನಕ್ಕೊಂದು 10 ಮೆಸೇಜ್ ಆದರೂ ಮಾಡಿರ್ತೇನೆ ಅವ್ರಿಗೆ. 10-30 ಮೆಸೇಜ್ ಮಾಡ್ತಾರೆ. ಅಷ್ಟು ಕಿರಿಕಿರಿ ಮಾಡಿದ್ದೇನೆ. ಸರ್ ಪ್ಲೀಸ್ ಸರ್ ಪೇಮೆಂಟ್ ಕೊಡಿ ಸರ್, ಇಷ್ಟು ಕಷ್ಟ ಉಂಟು ಸರ್, ಹೀಗುಂಟು ಸರ್, ಪ್ಲೀಸ್ ನಂಗೆ ಪೇಮೆಂಟ್ ಕ್ಲಿಯರ್ ಮಾಡಿ ಸರ್. ಲಾಸ್ಟಿಗೆ ಯಾವ ಮಟ್ಟಕ್ಕೆ ಬಂದಿದ್ದೆ ಅಂತೆ ಅವ್ರು ಪೇಮೆಂಟ್ ಕೊಡದೆ ಬ್ಲಾಕ್ ಮಾಡಿದ್ರು ಸರ್ ನಮ್ಮನ್ನು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ 2ನೇ ದಿನದಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅರಮನೆ ಮುಂಭಾಗದಲ್ಲಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ನಡೆದರೆ ಮೈಸೂರು ವಿವಿಯಲ್ಲಿ ಪಂಚಕಾವ್ಯದೌತಣ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. JK ಮೈದಾನದಲ್ಲಿ ನಡೆದ ಮಹಿಳಾ ದಸರಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದರು. ಕಲಾಮಂದಿರದಲ್ಲಿ ಮಕ್ಕಳ ದಸರಾಗೆ ಸಚಿವ ಮಧು ಬಂಗಾರಪ್ಪ ಚಾಲನೆ ನೀಡಿದರು. ಮೈಸೂರಿನ ಚಾಮರಾಜಪುರದಲ್ಲಿರುವ ಶ್ರೀ ಜಯಚಾಮರಾಜರ ಆರ್ಟ್ಸ್ ಎಜುಕೇಷನ್ ಟ್ರಸ್ಟ್ ಮೈದಾನದಲ್ಲಿ ನಟಿ ರಚಿತಾ ರಾಮ್ ಕೇಕ್ ಶೋ ಉದ್ಘಾಟನೆ ಮಾಡಿದರು. ಸಂಜೆ ಬಳಿಕ ಉತ್ತನಹಳ್ಳಿ ಬಳಿಯ ಮೈದಾನದಲ್ಲಿ ಯುವ ದಸರಾ ಕಾರ್ಯಕ್ರಮ ಆರಂಭವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಟ ಮೋಹನ್ ಲಾಲ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆದಿದೆ. ಇನ್ನು ಜವಾನ್ ಚಿತ್ರಕ್ಕಾಗಿ ಶಾರುಖ್ ಖಾನ್ ಅತ್ಯುತ್ತಮ ನಟ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇನ್ನು ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರಕ್ಕಾಗಿ ನಟಿ ರಾಣಿ ಮುಖರ್ಜಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. 12th ಫೇಲ್ ಚಲನಚಿತ್ರದ ನಟನೆಗಾಗಿ ವಿಕ್ರಾಂತ್ ಮೆಸ್ಸಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸ್ವೀಕರಿಸಿದ್ದಾರೆ.
ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಇದೇ ಸೆಪ್ಟೆಂಬರ್ 25ರಂದು ಕೋರ್ಟ್ ದೋಷಾರೋಪ ಹೊರಿಸಲಿದೆ. ಹೀಗಾಗಿ ಎಲ್ಲ ಆರೋಪಿಗಳು ಹಾಜರಿರಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ದೋಷಾರೋಪ ನಿಗದಿ ನಂತರ ಸಾಕ್ಷ್ಯ ವಿಚಾರಣೆ ಆರಂಭವಾಗಲಿದೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಗರ್ಭಿಣಿಯಾಗಿದ್ದಾರೆ. ಕತ್ರಿನಾ ಮತ್ತು ಪತಿ ವಿಕಿ ಕೌಶಲ್ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿದ್ದಾರೆ. ಸ್ಕೂಬಾ ಡೈವಿಂಗ್ ವೇಳೆ ದುರ್ಮರಣವನ್ನಪ್ಪಿದ ಅಸ್ಸಾಮಿ ಗಾಯಕ ಜುಬಿನ್ ಗರ್ಗ್ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅಸ್ಸಾಂನ ಕಮರ್ಕುಚಿ ಎನ್ಸಿ ಗ್ರಾಮದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಜುಬಿನ್ ಗರ್ಗ್ ಅಂತ್ಯ ಸಂಸ್ಕಾರ ನೆರವೇರಿದೆ. ಕನ್ನಡದ ಹುಡುಗಾಟ ಮಹಾರುದ್ರ ಪರಿಚಯ ಸಿನಿಮಾದ ಹಾಡುಗಳ ಮೂಲಕ ಗರ್ಗ್ ಕನ್ನಡಿಗರ ಹೃದಯ ಗೆದ್ದಿದ್ರು. ಬೆಂಗಳೂರಿನಲ್ಲಿ ನಿನ್ನೆ 10,365 ರೂಪಾಯಿ ಇದ್ದ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ಇಂದು 10,605ಕ್ಕೆ ಏರಿಕೆಯಾಗಿದೆ. ನಿನ್ನೆ 24 ಕ್ಯಾರೆಟ್ ಚಿನ್ನ 1 ಗ್ರಾಂಗೆ 11,307 ರೂಪಾಯಿ ಇತ್ತು. ಇಂದು 11,569 ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇನ್ನು ನಿನ್ನೆ 1,38,600 ಇದ್ದ 1 ಕೆಜಿ ಬೆಳ್ಳಿಯ ಬೆಲೆ ಇಂದು 1,40,000 ಆಗಿದೆ. ಇನ್ನು ಅಮೆರಿಕನ್ ಡಾಲರ್ ಎದುರು ಭಾರತೀಯ ಮೌಲ್ಯ 88 ರೂಪಾಯಿ 81 ಪೈಸೆ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದೆ.